ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ ಬಿಜೆಪಿ. ಪ್ರತಿಭಟನೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿ. ನೇಹಾ ಹಿರೇಮಠ ಕೊಲೆ ಮಾಡಿದ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡಬೇಕು ಅಂತ ಪ್ರತಿಭಟನೆ. ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಜಿಹಾದಿಗಳಿಗೆ ಕುಮ್ಮಕ್ಕು ನೀಡುತ್ತಾ ಇದೆ. ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಪ್ರತಿಭಟನೆ. ನೋಡಿ, ನೇಹಾ ಹಿರೇಮಠ ಅವರ ಹತ್ಯೆ ಕಳೆದ 3-4 ದಿವಸ ಆದ್ಮೇಲೆ ಕೂಡ ಇವತ್ತು ರಾಜ್ಯ ಸರ್ಕಾರ ಅದರ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನು ಮಾಡುವಂತ ನಿಟ್ಟಿನಲ್ಲಿ ವಿಫಲ ಆಗ್ತಾ ಇದೆ. ತನಿಖೆ ದಿಕ್ಕನ್ನು ತಪ್ಪಿಸುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಜವಾಬ್ದಾರಿಯುತವಾದ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಉಪಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೊಡೋದು ನೋಡಿದ್ರೆ ಇವತ್ತು ಪೊಲೀಸ್ ಇಲಾಖೆಗೆ ಕಟ್ಟಿ ಹಾಕತಕ್ಕಂಥ ಕೆಲಸವನ್ನ ಸ್ವತಃ ಸರ್ಕಾರ ಮಾಡ್ತಾ ಇದೆ. ಫ್ರೀ ಹ್ಯಾಂಡ್ ಆಗಿ ಪೊಲೀಸ್ ಇಲಾಖೆಗೆ ಅದನ್ನ ಕೊಟ್ಟರೆ ಅವ್ರು ಮಾಡೇ ಮಾಡ್ತಾರೆ. ಆದರೆ ನಿನ್ನೆ ದಿವಸ ಸನ್ಮಾನ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಆ ಮನೆಯ ಕುಟುಂಬಕ್ಕೆ ಹೋಗಿ ಸ್ವಾಂತನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಅವರ ತಂದೆ ತಾಯಿ ಅವರು ಹೇಳಿರ್ತಕ್ಕಂಥ ಸಂಗತಿ ಅಂದರೆ ನಮ್ಗೆ ಇವತ್ತು ವಿಶ್ವಾಸ ಉಳಿದಿಲ್ಲ. ಹೀಗಾಗಿ ತಕ್ಷಣ ಇದನ್ನು CBIಗೆ ನೀವು ತನಿಖೆ ಮಾಡಬೇಕನ್ನೋಂಥ ಆಗ್ರಹವನ್ನು ಮಾಡಿದ್ದಾರೆ ಅವ್ರ ತಂದೆ ತಾಯಿ ಕೂಡ. ನಾವು ಕೂಡ ಇವತ್ತೆಲ್ಲರೂ ಕೂಡ ಆಗ್ರಹ ಮಾಡ್ತೀವಿ. ಇಲ್ಲಿ ತನಿಖೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಸ್ವತಃ ಸರ್ಕಾರ ಮಾಡ್ತಿದೆ ಅನ್ನೋಂಥ ಅನುಮಾನ ಇವತ್ತು ಎಲ್ಲರಿಗೆ ಕಾಡ್ತಾ ಇದೆ. ಹೀಗಾಗಿ ಇದನ್ನು ತಕ್ಷಣ CBIಗೆ ವರ್ಗಾವಣೆ ಮಾಡ್ಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಸರ್, ಈಗ ಇದಾಗಿದ್ದು ಅವರು ಮಗು ಹುಡುಗನ ತಂದೆ ತಾಯಿ ಎಲ್ಲರೂ ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ಅವ್ರ ಕ್ಷಮಾಪಣೆಗೆ ಏನು ಇದೆ ಇಲ್ಲ. ಹುಡುಗನ ತಂದೆ ತಾಯಿ ಕ್ಷಮಾಪಣೆಗೆ ನಾವು ಹುಡುಗನ ತಂದೆ ತಾಯಿ ಬಗ್ಗೆ ಎಲ್ಲಿ ಮಾತಾಡೇ ಇಲ್ಲ. ಹುಡುಗನ ತಂದೆ ತಾಯಿ ಬಗ್ಗೆ ನಾವು ಯಾರು ಚಕಾರ ಮಾತಾಡಿಲ್ಲ. ಯಾವ ಮರ್ಡರ್ ಮಾಡ್ಯಾನ ಒಂದು ಅಷ್ಟೇ ಮಾತಾಡಕತ್ತೇವೆ ನಾವು ಇವತ್ತು. ಹುಡುಗನ ತಂದೆ ತಾಯಿ ಇದ್ರ ಬಗ್ಗೆ ಪ್ರಶ್ನೆನೇ ಬಂದಿಲ್ಲ. ಅವ್ರದ್ದೇನು ಮಾತಾಡೇ ನಾವೆಲ್ಲಿ ಅವ್ರಿಗೆ ಅವ್ರು ಮಾತಾಡೋಂಥ ಪ್ರಶ್ನೆ ಕ್ಷಮಾಪಣೆ ಕೇಳಿದ್ರೆ ನಾಳೆ ನಾನು ಒಂದು ಮರ್ಡರ್ ಮಾಡ್ತೀನಿ, ನೀವು ಕ್ಷಮಾ ಮಾಡ್ತೀರಾ ನೀವು? ಅಲ್ಲ, ನಾಳೆ ನಿಮ್ಮ ಮಗಳನ್ನ ಇನ್ನೊಬ್ಬ ಮರ್ಡರ್ ಮಾಡ್ತಾನ, ಅವ ಹೇಳ್ತಾನೆ ಕ್ಷಮಾ ಮಾಡೋದು ನೀವು ಮಾಡ್ತೀರಿ? ನೀವು ಆ ದೊಡ್ಡ ಗುಣ ಇತ್ತಂದ್ರೆ ಕ್ಷಮಾ ಮಾಡ್ತೀನಿ, ನಾನು ಹೇಳ್ತೇನೆ ಅವ್ರು ಕ್ಷಮಾ ಮಾಡಂತಂದೇಳಿ. ಈಗ ಅದ್ರ ಬಗ್ಗೆ ಈಗ ತನಿಖೆ ಈಗ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ. ಯಾರು ಹೇಳ್ಯಾರ ಕಾಂಗ್ರೆಸ್ ಪಕ್ಷದವರು? ಸಂತೋಷ್ ಲಾಡ್ ಅವರು ಸ್ಟೇಟ್ಮೆಂಟ್ ನೋಡಿ, ಗೃಹ ಸಚಿವರು ಏನ್ ಹೇಳ್ಯಾರ, ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ತಾರ. ಚಾಕು ಇಟ್ಕೊಂಡ್ಬಂದು ಪ್ಲಾನ್ ಮಾಡಿ ಮರ್ಡರ್ ಒಗಿಬಿಟ್ರದ್ರಾಗ ಮರ್ಡರ್ ಮಾಡಿ ಹೋಗ್ತಾರ ಅಂತಂದ್ರ ಇದನ್ನ ಆಕಸ್ಮಿಕ ಘಟನೆ ಇದೆ. ಗೃಹ ಸಚಿವರು ಆಕಸ್ಮಿಕ ಘಟನೆಯ ಡೆಫಿನೇಷನ್ ಏನು ಅನ್ನೋದು ಒಂದ್ಸಲ ಓದ್ಕೊಳ್ಳಿ ಡಿಕ್ಷನರಿ ಒಳಗೆ ಏನೈತೆ ಅಂತಂದೇಳಿ, ಆಮೇಲೆ ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ಲಿ ಗೃಹ ಸಚಿವರು. ಆಕಸ್ಮಿಕ ಬೇರೆ, ಪೂರ್ವ ನಿಯೋಜಿತ ಕೃತ್ಯ ಬೇರೆ. ಇದು ಪೂರ್ವ ನಿಯೋಜಿತ ಕೃತ್ಯ, ಇದು ಯಾವ್ದೋ ಆಕಸ್ಮಿಕ ಕೃತ್ಯ ಅಲ್ಲ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಮೊದಲು ಗೃಹ ಸಚಿವರಿಂದ. ಈಗ ಅದಕ್ಕೆ ರಾಜಕಾರಣಿ ತಂದು ಇದು ಮಾಡ್ತಾ ರಾಜಕಾರಣ ಯಾರು ತಂದಾರ? ಅವ್ರು ಹೇಳ್ತಾರೆ. ಯಾರು ಹೇಳ್ತಾರ? ರಾಜಕಾರಣ ತಂದವ್ರೆ ರಾಜಕಾರಣನ. ನೀವು ತಂದಿರಿ, ಕಾಂಗ್ರೆಸ್ ಪಾರ್ಟಿ ಅವ್ರು ತಂದಿರಿ ರಾಜಕಾರಣ ಮಾಡಕ್ಕಿದೆ. ಭಾರತೀಯ ಜನತಾ ಪಾರ್ಟಿಗೆ ನೆಸೆಸಿಟಿ ಇಲ್ಲ ಇಂಥ ರಾಜಕಾರಣ ಮಾಡಿದ್ಮ್ಯಾಗ. ಹೆಣದ ಮ್ಯಾಗ ರಾಜಕಾರಣ ಮಾಡುವಂತವ್ರು ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ನ್ಯಾಯಯುತವಾಗಿ ಏನಾಗಬೇಕು ಅದನ್ನ ಕೇಳ. ಯಾರ ಹೋಗ್ಯಾವ? ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಳಕತ್ತಿದ್ದು ನ್ಯಾಯಯುತವಾಗಿ ಅವ್ರಿಗೆ ಏನು ನ್ಯಾಯ ಸಿಗ್ಬೇಕು ಆ ನ್ಯಾಯ ಅಷ್ಟೇ ಕೇಳಕತ್ತೇವೆ ನಾವು. ಅದನ್ನ ಬಿಟ್ಟು ಬೇಡ ನ್ಯಾಯಯುತವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕನ್ನೋದು ಕೇಳೋದು ಬಿಟ್ರೆ ಇನ್ನೇನು ಕೇಳುವಂಥದ್ದು ನಮ್ದಿಲ್ಲ. ಎನ್ಕೌಂಟರ್ ಮಾಡಿ ಹಿಡಿಬೇಕಾಯ್ತು ಇಂಥವ್ರನ್ನ ಎಷ್ಟೊತ್ತಿಗೆ. ಇಲ್ಲಿ ಮಟ್ಟ ಬಿಟ್ಟಿದ್ದ ತಪ್ಪು ಸರ್ಕಾರ. ಇನ್ನಾದ್ರೂ ಕೂಡ ಪಾಸ್ಟೇ ಕೊಡಿ ತಗೊಂತ ಪಾಸ್ಟೇ ಕೊಟ್ಕೊಂಡು ಈಗ ತಗೊಂಡು ಈ ವೆಹಿಕಲ್ ತಗೊಂತ ಕೇಸನ್ನ ತಗೊಂಡು ಇಮಿಡಿಯೇಟ್ಲಿ ಸಾಕ್ಷಿ ತಗೊಂತ ಸಾಕ್ಷಿ ತಗೊಂಡು ಆಟೋಮೆಟಿಕ್ಲಿ ಅವನಿಗೆ ಅದನ್ನ ಎನ್ಕೌಂಟರ್ ಮಾಡಿ. ಇದನ್ನ ಅದೇ ರೀತಿ ಹುಬ್ಬಳ್ಳಿ, ಧಾರವಾಡ ಹಾಗೂ ಕರ್ನಾಟಕ ರಾಜ್ಯಾಂತರದ ವಕೀಲರು ಯಾರು ಇದನ್ನು ಕೇಸ್ ತಗೋಬೇಡ್ರಿ ಅಂತ ನಾವು ಈ ಪ್ರತಿಭಟನೆ ಮೂಲಕ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಇವತ್ತು ನಮ್ಮ ಮನೆ ಮಗಳಷ್ಟೇ ಅವಳು ನಮ್ಮ ಮನೆ ಮಗಳೇ. ನಾಳೆ ನಮ್ಮ ಹೆಣ್ಣು ಮಕ್ಕಳಿದ್ದಾವೆ, ಇನ್ನೋರ್ದು ಹೆಣ್ಣು ಮಕ್ಕಳು, ನಾಳೆ ಹೆಣ್ಣು ಮಕ್ಕಳು ರಕ್ಷಣೆ ಇಲ್ಲಾರ್ದ ರಾಜ್ಯದಲ್ಲಿ ಇಂಥ ಸರ್ಕಾರ ಬರುತ್ತೆ. ಫಸ್ಟ್ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಒಂದಾಗಿ ಇಂಥ ಸರ್ಕಾರನ ಕಿತ್ತೊಗಿಬೇಕು. ಕಿತ್ತೊಗೆದು ಮೂಲ ಒಳ್ಳೆ ನಾವು ಹಿಂದೂಗಳ ರಕ್ಷಣೆ ಮಾಡಬೇಕು. ನಮ್ಮ ಯೋಗಿ ಆದಿತ್ಯನಾಥ್ ಅಂತ ಸಿಎಂ ತಂದು ಕುಂಡಿಸ್ಬೇಕು. ನಾವಿಲ್ಲಿ ಇಮಿಡಿಯೇಟ್ಲಿ ಶಿಕ್ಷೆ ಯಾರು ಇಂತ ಅಹಿತಕರ ಘಟನೆ ಮಾಡ್ತಾರಲ್ಲ ಅಂತ ಮನೆಗಳನ್ನ ಧ್ವಂಸ ಮಾಡಿ ಅಲ್ಲಿಂದ ಬರುವಂತ ಅಮೌಂಟ್ ಅನ್ನ ಇಂತ ನ್ಯಾಯ ಅಂತ ಕುಟುಂಬಕ್ಕೆ ಸಲ್ಲಿಸ್ಬೇಕು. ಯಾಕಂದ್ರೆ ಮಾಡಿದಾಗ ಇವ್ರಿಗೆ ಇದು ಆಗತ್ತೆ. ಇಲ್ಲಿ ಈ ರೀತಿ ಕಂಡು ಕೂಡ ಎನ್ಕೌಂಟರ್ ಮಾಡುದು, ದಿನಕ್ಕೊಂದು ರೇಪ್ ಮಾಡುದು, ಮತ್ತು ಲವ್ ಮಾಡಿದ್ಮೇಲೆ ಮದುವೆ ಹಾಕೊಳ್ಳ ಹಿಂದೂ ಚಾಕು ಹಾಕೋದು ಕಾಮನ್ ಆಗ್ಬಿಟ್ಟೈತಿ ಆ ಜನಾಂಗಕ್ಕೆ. ನಿಮ್ಗೆಲ್ಲರೂ ಗೊತ್ತಿರೋ ವಿಷಯ ಐತಿ. ಅಲ್ಲರಿ ಇಲ್ಲಿವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಅಂದ್ರ ಸರ್ಕಾರಕ್ಕೆ ಶಿಕ್ಷೆ ಕೊಟ್ರ ಅವ್ರಿಗೆ ಮುಸ್ಲಿಂದವರು ವಿರೋಧಿ ಮಾಡ್ತಾರ ಕಣಗೂ ಶಿಕ್ಷೆ ಕೊಡ್ತಾ ಇಲ್ಲ. ಅವ್ರು ತಿಳ್ಕೊಬೇಕು, ಈ ಮುಸ್ಲಿಮರಿಗೂ ತಿಳ್ಕೊಬೇಕು, ಹಿಂದೂಗಳು ತಿಳ್ಕೊಬೇಕು ಅಂದ್ರೆ ಅವ್ರು ಒಳ್ಳೆ ಸರ್ಕಾರ ನಡೆಸ್ತಾರ. ಅವ್ರು ಎನ್ಕೌಂಟರ್ ಮಾಡ್ಬೇಕು, ಅದ್ ಮಾಡ್ತಾ ಇಲ್ಲ ಅವ್ರು. ಇದೆಲ್ಲ ಮತ್ತೆ ನಿಮ್ಗೆ ಗೊತ್ತಾಗ್ತಿರ್ಲ. ಆಕ್ಚುಲಿ ಲವ್ ಇತ್ತ ಅವ್ರದ್ದು ತೋರಿಸ್ತೀರಾ? ಲವ್ ಇತ್ತು, ಇಲ್ಲ ಲವ್ ಇತ್ತು, ಮತ್ತೆ ಇಬ್ಬರು ಚಲೋ ಇತ್ತು. ಕೆಲವು ಮಂದಿ ದೇಹ ಫೈರ್ ಜಸ್ಟಿಸ್ ಫಾರ್ ಟ್ರೂ ಲವ್ ಅಂತ. ಇದು ಅನ್ಯಾಯ ಅಲ್ಲ. ಅವ್ರು ಸತ್ತೋದವ್ರು ಅವ್ರ ತಂದೆ ತಾಯಿಗೆ ಅಪಮಾನ ಮಾಡಕ್ ವಿಡಿಯೋಗಳು ಆಗ್ತಾ ಇದ್ದಾರೆ.
ಅವೆಲ್ಲ ತಪ್ಪಲ್ಲ. ಮತ್ ಆಗಿದ್ದಿನ ಇದನ್ನೆಲ್ಲ ಮಾಡ್ತಾ ಇರೋರು ಯಾರು? ಕಾಂಗ್ರೆಸ್ದವರೆಲ್ಲ ಮಾಡ್ತಾ ಇರೋದು ನೋಡಿ. ಪ್ರತಿಭಟನೆಯಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರು ಭಾಗಿ, ಬಲವಂತವಾಗಿ ಅಂಗಡಿ ಮಾಡುವ ಯತ್ನ ಮಾಡಿದ ಬಿಜೆಪಿ ಕಾರ್ಯಕರ್ತರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.